ನಿಜವಾಗ್ಲೂ ಇಂಡಿಯಾ ಅಮೆರಿಕ ಮೇಲೆ ಡಿಪೆಂಡ್ ಆಗಿದ್ಯಾ ಅಥವಾ ಆಗಿಲ್ವಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ನಾವು ರೀಸೆಂಟ್ ಆಗಿ ನಡೆದಿದ್ದನ್ನ ಎಕ್ಸಾಂಪಲ್ ತಗೊಳ್ಳೋದಾದ್ರೆ 50% ಟ್ಯಾಕ್ಸ್ ನ ಇಂಡಿಯಾ ಮೇಲೆ ಇಂಪೋಸ್ ಮಾಡಿದಾಗ ಯಾಕೆ ಇಂಡಿಯಾ ಅವ್ರ ಆಪೋಸಿಟ್ ಫೈಟ್ ಬ್ಯಾಕ್ ಮಾಡ್ಲಿಲ್ಲ? ಇನ್ಫ್ಯಾಕ್ಟ್ ಇಂಡಿಯಾ ಅವ್ರು ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು. ಇದೇ ಸಿಚುವೇಶನ್ ಅಲ್ಲಿ ಬೇರೆ ಯಾವ್ದಾದ್ರು ಕಂಟ್ರಿ ಇದ್ದಿದ್ರೆ ಮೇ ಬಿ ಸರೆಂಡರ್ ಆಗ್ತಿದ್ರೇನೋ. ಬಟ್ ಇಂಡಿಯಾ ಆಗ್ ಮಾಡ್ಲಿಲ್ಲ. ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ತುಂಬಾ ಡಿಫೆಂಡ್ ಮಾಡಿದ್ರು. ಆದ್ರೆ ಯಾಕೆ ಇಂಡಿಯಾ ಕೈಯಲ್ಲಿ ಆಪೋಸಿಟ್ ಅಮೆರಿಕ ಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡಕ್ ಆಗಿಲ್ಲ? ಯಾಕಂತ ಅಂದ್ರೆ ನಾವ್ ಯೂಸ್ ಮಾಡೋ ರಿಸೋರ್ಸಸ್ ಲೈಕ್ ಸೋಷಿಯಲ್ ಮೀಡಿಯಾ ಆಪ್ಸ್, ಗೂಗಲ್, ಜಿಮೇಲ್, ಮತ್ತೆ ನಾವ್ ಯೂಸ್ ಮಾಡೋ ಲೈಕ್ ಚಾಟ್ ಜಿಪಿಟಿ, ಜೆಮಿನಿ, ಇದೆಲ್ಲ ಅಮೆರಿಕದ್ದೇ. ಇದ್ರ ಜೊತೆಗೆ ನಾವು ಮಾಡೋ ಟ್ರೇಡ್ ಡೀಲ್ಸ್ ಕೂಡ ನಾವು ಡಾಲರ್ ಅಲ್ಲೇ ಮಾಡ್ತೀವಿ. ಬಟ್ ಅಮೆರಿಕ ಯಾವತ್ತಿಗೂ ಟ್ರೇಡ್ ಡೀಲ್ಸ್ ನ ಇಂಡಿಯನ್ ರುಪೀಸ್ ಅಲ್ಲಿ ಮಾಡೋದಿಲ್ಲ. ಇವಾಗ ಯೋಚನೆ ಮಾಡಿ, ನಾವು ಡಿಪೆಂಡ್ ಆಗಿದೀವಾ ಆಗಿಲ್ವಾ? ನಾವು ಡಿಪೆಂಡ್ ಆಗಿದೀವಿ. ನಾವು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನು ಚೇಂಜಸ್ ಮಾಡಕ್ ಆಗಲ್ಲ. ಬಟ್ ಅದನ್ನೇ ನಾವು ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡಿದ್ರೆ ನಾವು ಚೇಂಜಸ್ ನ ಕ್ರಿಯೇಟ್ ಮಾಡಬಹುದು. ಅದು ಹೇಗೆ ಅಂತಂದ್ರೆ, ಇವಾಗ ನಾವೇನ್ ರಿಸೋರ್ಸಸ್ ನ ಯೂಸ್ ಮಾಡ್ತಿದೀವಿ ಅದಕ್ಕೆ ಆಲ್ಟರ್ನೇಟಿವ್ಸ್ ನ ನಾವು ಕ್ರಿಯೇಟ್ ಮಾಡಬೇಕು. ಅದರಿಂದ ನಾವು ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಚೆನ್ನಾಗಿ ಫೈಟ್ ಬ್ಯಾಕ್ ಮಾಡಬಹುದು. ಲೈಕ್ ಇವಾಗ ಝೋಹೋ ಅವರು ಜಿಮೇಲ್ ಗೆ ಆಲ್ಟರ್ನೇಟಿವ್ ನ ಕ್ರಿಯೇಟ್ ಮಾಡಿದ್ದಾರೆ, ವಾಟ್ಸ್ಆಪ್ ಗೂ ಆಲ್ಟರ್ನೇಟಿವ್ ನ ಕ್ರಿಯೇಟ್ ಮಾಡಿದ್ದಾರೆ. ಈ ತರ ಯಾರು ಹೊಸ ಎಂಟರ್ಪ್ರೈನರ್ಸ್ ಬರ್ತಿದ್ದಾರೆ, ಹೊಸ ಇನೋವೇಷನ್ ಕ್ರಿಯೇಟ್ ಮಾಡ್ತಿದ್ದಾರೆ, ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಸಿಗ್ಬೇಕು. ಅವಾಗಲೇ ನಾವು ಫ್ಯೂಚರ್ ಅಲ್ಲಿ ಏನಾದ್ರು ಬೇರೆ ಫಾರಿನ್ ಕಂಟ್ರೀಸ್ ಜೊತೆ ಇಶ್ಯೂಸ್ ಆದ್ರೆ ನಾವು ತುಂಬಾ ಚೆನ್ನಾಗಿ ಫೈಟ್ ಬ್ಯಾಕ್ ನ ಮಾಡಬಹುದು. ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಇದೇ ತರ ಮತ್ತಷ್ಟು ಇನ್ಫಾರ್ಮೇಶನ್ ಗಾಗಿ ತಪ್ಪದೆ ಪೇಜ್ ನ ಫಾಲೋ ಮಾಡಿ.